ಇನ್ನೊಂದು ಬಂದ್ಬಿಟ್ಟು ಇಂಡಿಯನ್ ಪಿಟ್ಟ ಅಂತ ಅಂದ್ಬಿಟ್ಟು ಕೇಳಿರ್ಬೋದು, ನವರಂಗಿ ಅಂತ ಕೇಳಿರ್ಬೋದು. ಈಗ ಆಲ್ರೆಡಿ ಅದು ಕಾಲ್ಸ್ ರೆಕಾರ್ಡ್ ಆಗ್ತಾ ಇದೆ, ಅದು ನೋಡೋಣ ಅಂತ ಹೋಗಿದ್ವಿ. ಸೊ ನವರಂಗಿ ಅನ್ನೋದೊಂದು ವೆರಿ ರೇರ್ ಸ್ಪೀಶೀಸ್ ಆಫ್ ಬರ್ಡು, ಅದು ಇಲ್ಲಿ ನಮ್ಮ ಬೆಂಗಳೂರು ಯೂನಿವರ್ಸಿಟಿಲಿ ರೆಕಾರ್ಡ್ ಆಗಿದೆ. ಸೊ ಇದಲ್ದಿರ 160ಕ್ಕಿಂತ ಹೆಚ್ಚು ಪ್ರಭೇದದ ಚಿಟ್ಟೆಗಳು. ಸೊ ಬಟರ್ಫ್ಲೈಸ್ ಮೋರ್ ದೆನ್ 160+ ಸ್ಪೀಶೀಸ್ ಆಫ್ ಬಟರ್ಫ್ಲೈಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಓವರ್ ಇನ್ ಬ್ಯಾಂಗ್ಳೂರು ಯೂನಿವರ್ಸಿಟಿ. ಓಕೆ, ಸೊ ನಮ್ಮ ಕರ್ನಾಟಕದ್ದು ನಮ್ಮ ರಾಷ್ಟ್ರೀಯ ಪಕ್ಷಿ ಎಲ್ಲರಿಗೂ ಗೊತ್ತಲ್ಲ, ಯಾವುದು ರಾಷ್ಟ್ರೀಯ ಪಕ್ಷಿ? ಹುಡುಗರನ್ನ ಕೇಳಿ, ನವಿಲು. ಅದೇ ರೀತಿ ನಮ್ಮ ರಾಜ್ಯಕ್ಕೂ ಒಂದು ಪಕ್ಷಿ ಪ್ರಾಣಿ ಅಂತ ಇರುತ್ತೆ. ನಮ್ಮ ರಾಜ್ಯ ಪಕ್ಷಿ ಯಾವ್ದು ಗೊತ್ತಾ? ನೀಲಕಂಠ, ಇಂಡಿಯನ್ ರೋಲರ್. ಯಾರು ನೋಡಿದ್ದೀರಾ ನೀಲಕಂಠನ? ನೋಡಿದ್ದೀರಾ? ಚಿಕ್ಕ ಮಕ್ಳು ಯಾರು ನೋಡಿದ್ದೀರಾ? ನೋಡಿಲ್ವಾ? ಸೊ ಇಂಡಿಯನ್ ರೋಲರ್ ನಮ್ಮ ರಾಜ್ಯದ ಪಕ್ಷಿ. ಅದೇ ರೀತಿ ನಮ್ಮ ರಾಜ್ಯದ ಚಿಟ್ಟೆ ಅಂತ ಒಂದಿದೆ, ಗೊತ್ತಾ? ರಾಜ್ಯದ ಚಿಟ್ಟೆ ಯಾವುದು? ಓಕೆ, ನೋಟ್ ಮಾಡ್ಕೊಳ್ಳಿ. ರಾಜ್ಯದ ಚಿಟ್ಟೆ ಸಹ್ಯಾದ್ರಿ ಬರ್ಡ್ ವಿಂಗ್. ಅದು ಒಂದು ಬ್ಲೂ ಕಲರ್, ಅದು ಯೆಲ್ಲೋ ಕಲರ್ ಇರುತ್ತೆ ಮತ್ತು ಬ್ಲ್ಯಾಕ್ ಕಲರ್ದು ಇದಿರುತ್ತೆ. ಸಹ್ಯಾದ್ರಿ ಬರ್ಡ್ ವಿಂಗ್ ಅನ್ನೋದು ನಮ್ಮ ರಾಜ್ಯದ ಚಿಟ್ಟೆ. ಅದು ಇಲ್ಲಿ ಹೇರಳವಾಗಿ ಕಾಣಿಸುತ್ತೆ. ಅದು ಸಹ್ಯಾದ್ರಿಲಿ ಮಾತ್ರ ಜಾಸ್ತಿ ಇರೋದು, ವೆಸ್ಟರ್ನ್ ಘಾಟ್ಸಲ್ಲಿ ಇರುತ್ತೆ. ಬಟ್ ಇಲ್ಲಿ ಎಷ್ಟೊಂದು ವೆಸ್ಟರ್ನ್ ಘಾಟ್ ಸ್ಪೀಶೀಸ್ನ ಇಲ್ಲಿ ಪ್ಲಾಂಟೇಶನ್ ಮಾಡಿರೋದ್ರಿಂದ ನಮ್ಮ ಈ ಏರಿಯಾದಲ್ಲಿ ಮತ್ತು ನಮ್ಮ ಬನ್ನೇರುಘಟ್ಟ ಫಾರೆಸ್ಟು, ಶ್ರಾವಣದುರ್ಗ, ಇಲ್ಲೆಲ್ಲ ಸ್ವಲ್ಪ ಅದರದ್ದು ಓಡಾಟ ಜಾಸ್ತಿ ಇದೆ. ಸಹ್ಯಾದ್ರಿ ಬರ್ಡ್ ವಿಂಗ್ ಅಂತ ಅನ್ನೋದು ಒಂದು ಚಿಟ್ಟೆ, ನಮ್ಮ ರಾಜ್ಯದ ಚಿಟ್ಟೆ ಆ ಥರದ್ದು. ಸೊ ಅದು ಅಲ್ದಿರ ಇವಾಗ ಮಾನ್ಸೂನ್ ಸೀಸನ್ನು ನಮಗೆ ಮ್ಯಾಕ್ರೋ ಫೋಟೋಗ್ರಫಿ ಅವರಿಗೆ ತುಂಬ ಪ್ರಶಸ್ತಿವಾದ ಟೈಮ್ ಇದು. ನಮಗೆ ನೋಡ್ಕೊತ ಅಬ್ಸರ್ವೇಷನ್ ಮಾಡ್ಕೊತಾ ಹೋಗ್ಬೋದು. ತುಂಬ ಜಾಸ್ತಿ ಸಣ್ಣ ಕ್ರಿಮಿಕೀಟಗಳು, ಇನ್ಕ್ಲೂಡಿಂಗ್ ದ ಕ್ಯಾಟರ್ಪಿಲ್ಲರ್ ಇರ್ಬೋದು, ಮತ್ತು ಚಿಟ್ಟೆಗಳದ್ದು ಕ್ಯಾಟರ್ಪಿಲ್ಲರ್ ಅಂತ ಏನು ಹೇಳ್ತೀವಿ ಆ ಥರದ್ದು, ಮತ್ತು ಬಗ್ಸ್, ಲೇಡಿ ಬಗ್ಸ್ ಅಂತ ಕರಿತೀವಿ, ಮತ್ತು ಟಾಟಾಯಿಲ್ಸ್ ಬಗ್ಸ್ ಅಂತ ಕರಿತೀವಿ. ಇದೆಲ್ಲ ಸಿಕ್ಕಾಪಟ್ಟೆ ತುಂಬ ಜಾಸ್ತಿ ಸಿಗುತ್ತೆ. ಇದು ಹೇರಳವಾಗಿದೆ. ಅಂದರೆ ಇದು ಏನು ಸೂಚಿಸುತ್ತೆ ಅಂತಂದರೆ ಇಲ್ಲಿ ಬಯೋಡೈವರ್ಸಿಟಿ ಅಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನಮಗೆಲ್ಲೂ ಈ ಥರದ್ದು ಕಾಣಿಸಿಗಲ್ಲ. 180ಕ್ಕಿಂತ ಹೆಚ್ಚು ಸ್ಪೀಸೀಸ್ ಆಫ್ ಬರ್ಡ್ಸು, 160 ಮೋರ್ ದೆನ್ ಬಟರ್ಫ್ಲೈಸು, ಮತ್ತು 1000s ಟುಗೆದರ್ ಇನ್ಸೆಕ್ಟ್ಸು, ಇದೆಲ್ಲ ಇರೋದ್ರಿಂದ ನಮ್ಮ ಈ ಸುತ್ತು ಕಾಂಕ್ರೀಟ್ ಕಾಡ್ ನೋಡ್ಬೋದು. ಮಧ್ಯದಲ್ಲಿ ಮಾತ್ರ ಇದೊಂದು ಗ್ರೀನ್ ಲಂಗ್ ಸ್ಪೇಸ್ ಉಳ್ಕೊಂಡಿದೆ. ಸೊ ನಮ್ಮ ಕಳಕಳಿ ಏನಂತಂದರೆ ಇದನ್ನು ನನಗೆ ಉಳಿಸ್ಕೊಂಡು ಹೋಗೋಣ, ನಮ್ಮ ನೆಕ್ಸ್ಟ್ ಪೀಳಿಗೆ ಮಕ್ಳುಗಳಿಗೂ ಇದು ಮಾಡಿಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಷ್ಟೇ. ಏನು ಮಾಡಬಾರ್ದು ಅಂತ ಹೇಳ್ತೀರಾ? ಒಳಗೆ ಬಂದರೆ ಅದಕ್ಕೆ ಪ್ರಾಬ್ಲಮ್ ಆಗೋ ಥರ ಏನು ಮಾಡಬಾರ್ದು ನಾವು? ಅಲ್ಲ, ನೀವು ನಾರ್ಮಲ್ ವಾಕಲ್ಲಿ ಹೋಗ್ತಾ ಇರಬೇಕಷ್ಟೇ. ಮತ್ತು ಇನ್ನೊಂದು ಏನಂತಂದರೆ, ಸುಮ್ಮನೆ ಇಲ್ಲೆಲ್ಲ ಗಿಡಗಳು ಕಟ್ ಮಾಡೋದು, ಇದು ಮಾಡೋದು, ಇಲ್ಲೆಲ್ಲ ಪ್ಲಾಸ್ಟಿಕ್ ತಂದು ಹಾಕೋದು ಮಾಡೋದು, ಅದೆಲ್ಲ ಮಾಡಬೇಡಿ. ವಾಕ್ ಮಾಡ್ಕೊಂಡು ಹೋಗಿ, ಏನಾದ್ರು ಕಾಣಿಸಿದ್ರೆ ಅಬ್ಸರ್ವೇಷನ್ ಮಾಡ್ಕೊಂಡು ಹೋಗಿ. ಮತ್ತು ಏನಾದ್ರು ಯಾರು ಪ್ಲಾಸ್ಟಿಕ್ ಎಲ್ಲ ತಂದು ಹಾಕಿರೋ ಅದನ್ನು ಎತ್ಕೊಂಡು ಹೋಗ್ಬಿಟ್ಟು ಒಂದು ಕಡೆ ಮುಂದೆ ಅಲ್ಲೆಲ್ಲ ಡಸ್ಟ್ಬಿನ್ಸ್ ಇದೆ, ಆ ಥರದಕ್ಕೆ ಹಾಕಿ. ಮತ್ತು ಏನು ಇದಕ್ಕೆ ಹಾನಿ ಮಾಡ್ಕೊಡೋದು. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲೆಲ್ಲ ಬರೋ ವಾಕರ್ಸು ಸ್ವಲ್ಪ ಫೀಡ್ ಮಾಡ್ತಿದ್ದಾರೆ. ಈ ಬಿಸ್ಕೆಟ್ನೇ ಆಗಿರ್ಬೋದು, ಮತ್ತು ಚೋಚೋ